ನೋಡಿ ಪ್ರೀವಿಯಸ್ ಕ್ಲಾಸಲ್ಲಿ ಥರ್ಡ್ ಮೇನಲ್ಲಿ ಫೋರ್ತ್ ಒನ್ ಮತ್ತು ಫಿಫ್ತ್ ಒನ್ ಹೋಮ್ ವರ್ಕ್ ಕೊಟ್ಟಿದ್ದೆ ಹೌದಾ. ನೆಕ್ಸ್ಟ್ ನೋಡ್ಕೊಳ್ಳಿ ಫೋರ್ತ್ ಪ್ರಾಬ್ಲಮ್. ನೋಡಿ ಇದನ್ನು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಡೈರೆಕ್ಟ್ ಆಗಿ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಬಂದ್ಬಿಡುತ್ತೆ. ಇಫ್ ಎ ಇಸ್ ಈಕ್ವಲ್ 1 minus 2 3 minus 4 2 5 and b is equal to 2 3 4 5 2 1 then find ab and ba ಅಂತ ಹೇಳಿದ್ದಾರೆ ಹೌದಾ. ನೋಡಿ ನಾವು ಎ ಬಿ ಕ್ಯಾಲ್ಕುಲೇಟ್ ಮಾಡ್ತೀನಿ. ಎ ಅಂದ್ರೆ 1 minus 2 3 minus 4 2 5 ಇಂಟು ಬಿ ಅಂದ್ರೆ 2 3 4 5 2 1 ಹೌದಾ. ರೋ ಇಂಟು ಕಾಲಮ್ ಮಾಡ್ಕೋಬೇಕಲ್ಲ, ಯಾವಾಗಲೂ ರೋ ಇಂಟು ಕಾಲಮ್ ಅಂತ ಹೇಳಿದ್ವಿ. ಯಾರು ಫಸ್ಟ್ ರೋ ಇಂಟು ಫಸ್ಟ್ ಕಾಲಮ್ ಮಾಡ್ಕೊಂಡೆ ಅಂದ್ರೆ ಏನ್ ಬರ್ಬೋದು, 1 ಇಂಟು 2 ಅಂದ್ರೆ 2, minus 2 ಇಂಟು 4 ಅಂದ್ರೆ minus 8, 3 ಇಂಟು 2 ಅಂದ್ರೆ ಪ್ಲಸ್ 6 ಹೌದಾ. ಸೇಮ್ ಟೈಪ್ ಫಸ್ಟ್ ರೋ ಇಂಟು ಸೆಕೆಂಡ್ ಕಾಲಮ್ ಮಾಡಿದ್ವಿ ಅಂದ್ರೆ 1 ಇಂಟು 3 ಅಂದ್ರೆ 3, minus 2 ಇಂಟು 5 ಅಂದ್ರೆ minus 10, 3 ಇಂಟು 1 ಅಂದ್ರೆ 3 ಹೌದಾ. ನೆಕ್ಸ್ಟ್ ಫಸ್ಟ್ ರೋದ್ ಆಯ್ತು. ಸೆಕೆಂಡ್ ರೋ ಇಂಟು ಫಸ್ಟ್ ಕಾಲಮ್ ಅಂದ್ರೆ minus 4 ಇಂಟು 2 ಅಂದ್ರೆ minus 8, plus 2 ಇಂಟು 4 ಅಂದ್ರೆ plus 8, 5 ಇಂಟು 2 ಅಂದ್ರೆ 10. ಸೆಕೆಂಡ್ ರೋ ಇಂಟು ಸೆಕೆಂಡ್ ಕಾಲಮ್ ಹೌದಾ, minus 4 ಇಂಟು 3 ಅಂದ್ರೆ minus 12, 2 ಇಂಟು 5 10, 5 ಇಂಟು 1 ಅಂದ್ರೆ 5. ಸಿಂಪ್ಲಿಫೈ ಮಾಡಿದ್ರೆ ಅಂದ್ರೆ ಏನ್ ಬರುತ್ತೆ, 2 minus 8 ಅಂದ್ರೆ minus 6, minus 6 plus 6 ಅಂದ್ರೆ 0, 3 minus 10 ಅಂದ್ರೆ minus 7, minus 7 plus 3 ಅಂದ್ರೆ minus 4, minus 8 plus 8 ಕ್ಯಾನ್ಸಲ್ ಆಗಿ 10 ಬರುತ್ತೆ ಇಲ್ಲಿ ಹೌದಾ. 0 plus 10 ಅಂದ್ರೆ 10, minus 12 plus 10 ಅಂದ್ರೆ minus 2, minus 2 plus 5 ಅಂದ್ರೆ 3. ನೋಡಿ ಇದು ಎ ಬಿ ಆಯ್ತು ಹೌದಾ. ನೆಕ್ಸ್ಟ್ ನೋಡಿ ನಾವು ಬಿ ಎ ಒಂದು ಕ್ಯಾಲ್ಕುಲೇಟ್ ಮಾಡ್ಬೇಕಲ್ಲ, ಸೇಮ್ ಐಡಿಯಾ ಯೂಸ್ ಮಾಡ್ಕೊಂಡು ಮಾಡ್ತೀವಿ. ನೋಡಿ ನಾವು ಬಿ ಎ ಇಸ್ ಈಕ್ವಲ್ ಟು ಬಿ ಅಂತ ಹೇಳಿದ್ರೆ 2 3 4 5 2 1 ಇಲ್ಲಿದೆ ಅಲ್ಲ, 2 3 4 5 2 1 ಇಂಟು ಎ ಅಂದ್ರೆ 1 minus 2 3, 1 minus 2 3 minus 4 2 5. ನೋಡಿ ಈಗಲೂ ಅಷ್ಟೇ ರೋ ಇಂಟು ಕಾಲಮ್ ಕೇರ್ಫುಲ್ ಆಗಿ ಮಾಡ್ತಾ ಹೋಗ್ಬೇಕು. ರೋ ಇಂಟು ಕಾಲಮ್ 3 ಕಾಲಮ್ಸ್ ಇದಾವೆ ಹೌದಾ. ಹಾಗೆ ಫಸ್ಟ್ ರೋ ಇಂಟು ಫಸ್ಟ್ ಕಾಲಮ್ ಅಂದ್ರೆ 2 minus 12, ಫಸ್ಟ್ ರೋ ಇಂಟು ಸೆಕೆಂಡ್ ಕಾಲಮ್ ಅಂದ್ರೆ minus 4 plus 6, ಫಸ್ಟ್ ರೋ ಇಂಟು ಥರ್ಡ್ ಕಾಲಮ್ ಅಂದ್ರೆ 2 3s are 6 plus 5 3s are 15. ಅಂದ್ರೆ ರೋ ಇಂದ ಎಲ್ಲಾ ಕಾಲಮ್ನ ಮಲ್ಟಿಪ್ಲೈ ಮಾಡಲೇಬೇಕು, ಅಲ್ಲಿ ಎಷ್ಟು ಕಾಲಮ್ ಇರುತ್ತೆ ಅಷ್ಟು ಕಾಲಮ್. ನೆಕ್ಸ್ಟ್ ಸೇಮ್ ಸೆಕೆಂಡ್ ರೋ ಇಂಟು ಫಸ್ಟ್ ಕಾಲಮ್ ಅಂದ್ರೆ 4 1s are 4 minus 5 4s are 20. ಸೆಕೆಂಡ್ ರೋ ಇಂಟು ಸೆಕೆಂಡ್ ಕಾಲಮ್ minus 8 plus 10. ಸೆಕೆಂಡ್ ರೋ ಇಂಟು ಥರ್ಡ್ ಕಾಲಮ್ 12 plus 25. ಥರ್ಡ್ ರೋ ಇಂಟು ಫಸ್ಟ್ ಕಾಲಮ್ 2 minus 4. ಥರ್ಡ್ ರೋ ಇಂಟು ಸೆಕೆಂಡ್ ಕಾಲಮ್ minus 4 plus 2. ಥರ್ಡ್ ರೋ ಇಂಟು ಥರ್ಡ್ ಕಾಲಮ್ 2 3s are 6 5 1s are 5. ಇಷ್ಟು ಮಾತಲ್ಲ. ಅದೇ ಸಿಂಪ್ಲಿಫೈ ಮಾಡಿದ್ವಿ ಅಂದ್ರೆ 2 minus 12 ಅಂದ್ರೆ minus 10, minus 4 plus 6 ಅಂತ ಹೇಳಿದ್ರೆ 2, 6 plus 15 ಅಂದ್ರೆ 21, 4 minus 20 ಅಂತ ಹೇಳಿದ್ರೆ minus 16, minus 8 plus 10 ಅಂದ್ರೆ 2, 12 plus 25 ಅಂದ್ರೆ 37, 2 minus 4 ಅಂದ್ರೆ minus 2, minus 4 plus 2 ಅಂದ್ರೆ minus 2, 6 plus 5 ಅಂದ್ರೆ 11.
ಇಷ್ಟ ಆಯ್ತಲ್ಲ. ಆಯ್ತಲ್ಲ, ಇದು ಈಸಿ ಇದೆ. ನೆಕ್ಸ್ಟ್ ನೋಡಿ, ಫಿಫ್ತ್ ಪ್ರಾಬ್ಲಮ್ ನೋಡಿ. ಎಷ್ಟೊಂದು ಸಲ ಎಕ್ಸಾಮಿಗೆ ಅದನ್ನ 5 ಮಾರ್ಕಿಗೆ ಕೇಳಿದ್ದಾರೆ. ಪ್ರಾಬ್ಲಮ್ ನಂಬರ್ 5 ನೋಡಿ, ಇಂಪಾರ್ಟೆಂಟ್. ಅದು ಅಸೋಸಿಯೇಟಿವ್ ಲಾ ಪ್ರೂವ್ ಮಾಡುವಂಥದ್ದು. ಕೇರ್ಫುಲ್ ಆಗಿ ಮಲ್ಟಿಪ್ಲೈ ಮಾಡ್ಕೊಂಡು ಹೋಗ್ಬೇಕಷ್ಟೇ ನೋಡಿ. ಇಂಪಾರ್ಟೆಂಟ್ ಪ್ರಾಬ್ಲಮ್ ಇದು, ನೋಡ್ಕೊಳ್ಳಿ. ಇಫ್ ಎ ಇಸ್ ಈಕ್ವಲ್ ಟು 1 1 minus 1 2 0 3 3 minus 1 2, b is equal to 1 3 0 2 minus 1 4, and c is equal to 1 2 3 minus 4 2 0 minus 2 1, then prove that a into bc is equal to ab into c. ಹೌದಾ? ಫಸ್ಟ್ ನೋಡಿ, ಯಾವಾಗಲೂ ಬ್ರಾಕೆಟ್ ಅಲ್ಲಿ ಇರೋದನ್ನ ಸಿಂಪ್ಲಿಫೈ ಮಾಡಬೇಕು ಅಂತ ಹೇಳಿದ್ವಿ. ಅಂದ್ರೆ ಬಿ ಸಿ ಕ್ಯಾಲ್ಕುಲೇಟ್ ಮಾಡ್ಬೇಕು ತಾನೆ. ಈಗ ನೋಡಿ, ನಾವು ಬಿ ಇಂಟು ಸಿ. ಬಿ ಅಂದ್ರೆ 1 3 0 2 minus 1 4 ಇಂಟು ಸಿ ಅಂದ್ರೆ 1 2 3 minus 4 2 0 minus 2 1. ಇಷ್ಟು ಆಯ್ತಲ್ಲ ನೋಡಿ. ಈಗ ರೋ ಇಂಟು ಕಾಲಮ್ ಮಾಡ್ತಾ ಹೋಗ್ಬೇಕು, ಕೇರ್ಫುಲ್ ಆಗಿ ಮಾಡ್ಬೇಕು. ಮತ್ತೆ ಟೋಟಲ್ 4 ಕಾಲಮ್ಸ್ ಇದೆ, ಹೌದಾ? 3 ರೋಸ್ ಇದಾವೆ. ನೋಡಿ, ಫಸ್ಟ್ ರೋ ಇಂದ ಫಸ್ಟ್ ಕಾಲಮ್ ಏನ್ ಬರ್ಬೋದು? 1 ಪ್ಲಸ್ 6 ಬಂತು. ಫಸ್ಟ್ ರೋ ಇಂದ ಸೆಕೆಂಡ್ ಕಾಲಮ್, ಹೌದಾ? 2 ಪ್ಲಸ್ 0. ಫಸ್ಟ್ ರೋ ಇಂದ ಥರ್ಡ್ ಕಾಲಮ್ 3 minus 6. 1 3s are 3. 3 into minus 2 ಅಂದ್ರೆ minus 6. ಫಸ್ಟ್ ರೋ ಇಂದ ಲಾಸ್ಟ್ ಕಾಲಮ್ minus 4 plus 3. ಇಷ್ಟು ಬರುತ್ತಲ್ಲ. ನೆಕ್ಸ್ಟ್ ಸೆಕೆಂಡ್ ರೋ ಇಂದ ಫಸ್ಟ್ ಕಾಲಮ್ 0 plus 2 2s are 4. ಸೆಕೆಂಡ್ ರೋ ಇಂದ ಸೆಕೆಂಡ್ ಕಾಲಮ್ 0 plus 0. ಸೆಕೆಂಡ್ ರೋ ಇಂದ ಥರ್ಡ್ ಕಾಲಮ್ 0 minus 4. ಸೆಕೆಂಡ್ ರೋ ಇಂದ ಲಾಸ್ಟ್ ಕಾಲಮ್ 0 plus 2. ಥರ್ಡ್ ರೋ ಇಂದ ಫಸ್ಟ್ ಕಾಲಮ್ minus 1 plus 8. ಥರ್ಡ್ ರೋ ಇಂದ ಸೆಕೆಂಡ್ ಕಾಲಮ್ minus 2 plus 0. ಥರ್ಡ್ ರೋ ಇಂದ ಥರ್ಡ್ ಕಾಲಮ್ minus 3 minus 8. ಥರ್ಡ್ ರೋ ಇಂದ ಲಾಸ್ಟ್ ಕಾಲಮ್ 4 plus 4. ಇಷ್ಟು ಬಂದಿದೆಯಲ್ಲ. ದಟ್ ಈಸ್ ಈಕ್ವಲ್ ಟು, ಸಿಂಪ್ಲಿಫೈ ಮಾಡಿದೆ ಅಂದ್ರೆ ಇದನ್ನ 1 plus 6 ಅಂದ್ರೆ 7, 2 plus 0 ಅಂದ್ರೆ 2, 3 minus 6 ಅಂದ್ರೆ minus 3, minus 4 plus 3 ಅಂದ್ರೆ minus 1, 0 plus 4 ವ್ಯಾಲ್ಯೂ 4, 0 plus 0 ಅಂದ್ರೆ 0, 0 minus 4 ಅಂದ್ರೆ minus 4, 0 plus 2 ಅಂದ್ರೆ 2, minus 1 plus 8 ಅಂದ್ರೆ 7, minus 2 plus 0 ಅಂದ್ರೆ minus 2, minus 3 minus 8 ಅಂದ್ರೆ minus 11, 4 plus 4 ಅಂದ್ರೆ 8. ನೋಡಿ, ಇದೇನಾಯ್ತು, ಬ್ರಾಕೆಟ್ ಅಲ್ಲಿ ಇರೋ ಸಿಂಪ್ಲಿಫೈ ಮಾಡ್ತಾ ಇದೀವಿ. ಫಸ್ಟ್ ಬಿ ಸಿ ಕ್ಯಾಲ್ಕುಲೇಟ್ ಮಾಡಿದ್ವಿ, ಹೌದಾ? ನೆಕ್ಸ್ಟ್ ಅದೇ ತರ ನೋಡಿ, ಎ ಬಿ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಅದಾದ್ಮೇಲೆ ಎಲ್ ಎಚ್ ಎಸ್ ಆರ್ ಎಚ್ ಎಸ್ ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಆಯ್ತು, ಹೌದಾ? ಸೊ ನೋಡಿ, ನಾವು ಎ ಇಂಟು ಬಿ ಮಾಡ್ತೀವಿ. ನೋಡಿ ಇಲ್ಲಿದೆ ಎ, ಇಲ್ಲಿ ಬಿ, ಹೌದಾ? ನೋಡಿ, ಎ ಇಂಟು ಬಿ ಮಾಡ್ಕೋಬೇಕಷ್ಟೇ, ಈಸಿ ಇದೆ. ನೋಡಿ, ಎ ಅಂದ್ರೆ 1 1 minus 1, ಬಿ ಅಂದ್ರೆ 2 0 3, 3 minus 1 2 into ಬಿ. ಬಿ ಅಂದ್ರೆ 1 3 0 2 minus 1 4, ಹೌದಾ? 2 ಕಾಲಮ್ಸ್ ಇದಾವೆ ಬಿ ಅಲ್ಲಿ. ಎ ಅಲ್ಲಿ 3 ರೋಸ್ ಇದೆ, ಹೌದಾ? ಈಗ ರೋ ಇಂಟು ಕಾಲಮ್ ಮಾಡ್ಕೊಂತ ಹೋಗುದು. ಫಸ್ಟ್ ರೋ ಇಂಟು ಫಸ್ಟ್ ಕಾಲಮ್ ಏನ್ ಬರುತ್ತೆ? 1
plus 0 into 1 under 0, minus of minus plus 1. First row into second column, 3 plus 2 minus 4. Second row into first column, 2 plus 0 minus 3. Second row into second column, 6 plus 0 plus 12. Third row into first column, 3 plus 0 minus 2. 3 minus 0 minus 2. Third row into second column, 3 3s are 9 minus 2 plus 8. ಹೌದಾ? ಅಲ್ಲಿ ಎ ಬಿ ಏನು ಬರ್ತಾ ಇದೆ ಅಂದ್ರೆ 1 plus 1 ಅಂದ್ರೆ 2, 3 plus 2 5, 5 minus 4 ಅಂದ್ರೆ 1, 2 minus 3 ಅಂದ್ರೆ minus 1, 6 plus 12 ಅಂದ್ರೆ 18, 3 minus 2 ಅಂದ್ರೆ 1, 9 minus 2 ಅಂತ ಹೇಳಿದ್ರೆ 7 plus 8 ಅಂದ್ರೆ 15. ಇಷ್ಟು ಆಯ್ತಲ್ಲ ನೋಡಿ, ಎ ಬಿ ಆಯ್ತು. ನೆಕ್ಸ್ಟ್ ನೋಡಿ, ಈಗ ಎಲ್ ಎಚ್ ಎಸ್ ಕ್ಯಾಲ್ಕುಲೇಟ್ ಮಾಡ್ತೀನಿ, ಈಸಿ ಇದೆ. ಎಲ್ ಎಚ್ ಎಸ್ ಅಲ್ಲಿ ಏನಿರೋದು ಅಂದ್ರೆ ಎ ಇಂಟು ಬಿ ಸಿ. ಹೌದಾ? ನೋಡಿ, ಎ ಇಂಟು ಬಿ ಸಿ. ಹೌದಾ? ನೋಡಿ, ಎ ಅಂದ್ರೆ ಏನಿರೋದು 1 1 minus 1, 2 0 3, 3 minus 1 into 2, 3 minus 1 2 into ಬಿ ಸಿ. ನೋಡಿ, ಬಿ ಸಿ ಜಸ್ಟ್ ಕ್ಯಾಲ್ಕುಲೇಟ್ ಮಾಡಿದ್ವಿ. ಏನ್ ಬಂದಿದೆ 7 2 minus 3 minus 1, 7 2 minus 3 minus 1. ಇಲ್ಲಿದೆ ಬಿ ಸಿ. ಹೌದಾ? 4 0 minus 4 2, 4 0 minus 4 2. ನೆಕ್ಸ್ಟ್ 7 minus 2 minus 11 8, 7 minus 2 minus 11 8. ಹೌದಾ? ನೋಡಿ, ಇದನ್ನು ಕೇರ್ಫುಲ್ ಆಗಿ ಮಲ್ಟಿಪ್ಲೈ ಮಾಡ್ಬೇಕಷ್ಟೇ. ಎ ಇಂಟು ಬಿ ಸಿ ಅಂದ್ರೆ ಇಲ್ಲಿಗ ರೋ ಇಂಟು ಕಾಲಮ್. ಹೌದಾ? ಫಸ್ಟ್ ರೋ ಇಂಟು ಫಸ್ಟ್ ಕಾಲಮ್ ಅಂದ್ರೆ 7 plus 4 minus 7. First row into second column, 2 plus 0 minus of minus plus 2. First row into third column, minus 3 minus 4 plus 11, minus of minus plus 11. First row into last fourth column, ಏನು ಬರಿಬಹುದು minus 1 plus 2 minus 8. ಹೌದಾ? ನೆಕ್ಸ್ಟ್ ನೋಡಿ, ಸೆಕೆಂಡ್ ರೋ ಇಂಟು ಫಸ್ಟ್ ಕಾಲಮ್ 14, 7 2s are 14 plus 0 plus 21. Second row into second column 4 plus 0 minus 6. Second row into third column minus 6 plus 0 minus 33. Second row into last column minus 2 plus 0 plus 8 3s are 24. ಹೌದಾ? ನೆಕ್ಸ್ಟ್ ನೋಡಿ, ಥರ್ಡ್ ರೋ ಇಂಟು ಫಸ್ಟ್ ಕಾಲಮ್ 7 3s are 21 minus 4 plus 14. Second row into second column 3 2s are third row into second column 3 2s are 6 plus 0 minus 4. Third row into third column ಅಂದ್ರೆ minus 9 plus 4 minus 22. Next minus 3 minus 2 plus 16. ಇಷ್ಟು ಬರುತ್ತಲ್ಲ ನೋಡಿ, ಸಿಂಪ್ಲಿಫೈ ಮಾಡಿದೆ ಅಂದ್ರೆ 7 7 ಕ್ಯಾನ್ಸಲ್ ಆಗಿ 4 ಬರ್ತಾ ಇದೆ. 2 plus 2 ಅಂದ್ರೆ 4, minus 3 minus 4 ಅಂದ್ರೆ minus 7, minus 7 plus 11 ಅಂದ್ರೆ 4. minus 1 plus 2 ಅಂದ್ರೆ 1, 1 minus 8 ಅಂದ್ರೆ minus 7. ನೆಕ್ಸ್ಟ್ ಸೇಮ್ 14 plus 21 ಅಂದ್ರೆ 35. 4 minus 6 ಅಂದ್ರೆ minus 2. minus 6 minus 33 ಅಂದ್ರೆ minus 39. minus 2 plus 24 ಅಂದ್ರೆ 22. 21 minus 4 plus 14 ಅಂದ್ರೆ 31 ಅಲ್ಲ. minus 4 plus 14 ಅಂದ್ರೆ 10, 10 plus 21 ಅಂದ್ರೆ 31. 6 minus 4 ಅಂದ್ರೆ 2.
-9 + 4 ಅಂದ್ರೆ -5, -5 - 22 ಅಂದ್ರೆ -27, -3 - 2 ಅಂದ್ರೆ -5, -5 + 16 ಅಂದ್ರೆ 11. ಇದನ್ನ 1 ಅಂತ ತಗೊಂತೀನಿ. ನೆಕ್ಸ್ಟ್ ನೋಡಿ, ಈಗ ಸೇಮ್ ಟೈಪ್ RHS ನ ಕ್ಯಾಲ್ಕುಲೇಟ್ ಮಾಡಬೇಕು ನಾವು. RHS ಅಲ್ಲಿ ಏನಿದೆ, AB ಇಂಟು ಸಿ. ನೋಡಿ ಇಲ್ಲಿ ಜಸ್ಟ್ ಇಲ್ಲಿ ಮಾಡ್ಕೊಂಡಿದ್ದೀವಿ AB ನ. ಏನ್ 2 1 -1 18, 2 1 -1 18, 1 15 ಇಂಟು ಸಿ ಅಂತ ಹೇಳಿದ್ರೆ ಇಲ್ಲಿ ಇದೆ ಅಲ್ಲ, ಇದು ನೋಡ್ಕೊಂಡ್ ಬರ್ಕೊಂಡ್ರೆ ಆಯ್ತು, ಇಲ್ಲೇ ಇದೆ. 1 2 3 -4, 2 0 -2 1. ಇದು ಕಂಪ್ಲೀಟ್ ಮಲ್ಟಿಪ್ಲೈ ಮಾಡ್ಕೊಳೋದು ಅಷ್ಟೇ. ಈಗ ಫಸ್ಟ್ ರೋ ಇಂಟು ಫಸ್ಟ್ ಕಾಲಮ್ ಅಂತ ಹೇಳಿದ್ರೆ 2 + 2 ಬರುತ್ತೆ. ಫಸ್ಟ್ ರೋ ಇಂಟು ಸೆಕೆಂಡ್ ಕಾಲಮ್ ಅಂದ್ರೆ 4 + 0. ಫಸ್ಟ್ ರೋ ಇಂಟು ಥರ್ಡ್ ಕಾಲಮ್ ಅಂದ್ರೆ 3 - 2, ಸಾರಿ 6 - 2. ನೆಕ್ಸ್ಟ್ ಫಸ್ಟ್ ರೋ ಇಂಟು ಲಾಸ್ಟ್ ಕಾಲಮ್ -8 + 1. ನೆಕ್ಸ್ಟ್ ಅದೇ ತರ ಸೆಕೆಂಡ್ ರೋಗೆ -1 + 36, 18 2 36 ಆಗುತ್ತಲ್ಲ. -2 + 0, -3 - 36, 4 + 18. ನೆಕ್ಸ್ಟ್ 1 + 30, 2 + 0, 1 3 are 3 - 30, -4 + 15. ಅಂದ್ರೆ ಏನ್ ಬರ್ತಾ ಇದೆ, 2 + 2 ಅಂದ್ರೆ 4, 4 4 -7, 35 -2 -39, 4 + 18 ಅಂದ್ರೆ 22, 30 + 1 ಅಂದ್ರೆ 31, 2 -27 11. ಇದನ್ನ 2 ಅಂತ ತಗೊಂತೀನಿ. ಇದು ನೋಡಿ 1 ಮತ್ತೆ 2 ನೋಡ್ಕೊಂಡ್ರೆ ಎರಡು ಸೇಮ್ ಇದೆ ತಾನೆ, ಹೌದಾ? 4 4 -7, 35 -2 -39 22, 31 2 -27 11, ಹೌದಾ? Therefore from 1 and 2, LHS is equal to RHS. That is A into BC is equal to AB into C, ಹೌದಾ? ಬಟ್ ಇಂಪಾರ್ಟೆಂಟ್ ಪ್ರಾಬ್ಲಮ್ ಇದು ನೋಡಿ. ಎಕ್ಸಾಮಿಗೆ 5 ಮಾರ್ಕ್ ಕೇಳ್ತಾ ಇದ್ದಾರೆ, ಗೊತ್ತಿರ್ಬೇಕು ಯಾವ ತರ ಮಾಡ್ಕೊಂಡ್ವಿ ಅಂತೇಳಿ, ಹೌದಾ? ನೋಡಿ ಫಸ್ಟ್ ಅಲ್ಲಿ ಏನೇನ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅಂತ ನೋಡ್ಬೇಕಷ್ಟೇ. ಫಸ್ಟ್ ಯಾವಾಗ್ಲೂ ಬ್ರಾಕೆಟ್ ಅಲ್ಲಿ ಇರೋದನ್ನ ಸಿಂಪ್ಲಿಫೈ ಮಾಡಿ. ಅಂದ್ರೆ ಫಸ್ಟ್ ಬ್ರಾಕೆಟ್ ಅಲ್ಲಿ BC ಇತ್ತು, ಮತ್ತೆ ಇನ್ನೊಂದು ಬ್ರಾಕೆಟ್ ಅಲ್ಲಿ AB ಇದೆ. ಅದಕ್ಕೆ ನೋಡಿ ಫಸ್ಟ್ BC ಕ್ಯಾಲ್ಕುಲೇಟ್ ಮಾಡಿದೆ, ಅದಾದ್ಮೇಲೆ AB ಕ್ಯಾಲ್ಕುಲೇಟ್ ಮಾಡಿದೆ, ಅದಾದ್ಮೇಲೆ LHS A ಇಂಟು BC ಮತ್ತೆ AB ಇಂಟು C, ಹೌದಾ? ಮತ್ತೆ ನೋಡಿ ಈ ಪ್ರಾಬ್ಲಮ್ಸ್ನೆಲ್ಲ ಕೇರ್ಫುಲ್ ಆಗಿ ಮಾಡ್ಕೋಬೇಕು. ಒಂದೇ ಒಂದು ನಂಬರ್ ಮಿಸ್ಟೇಕ್ ಆದ್ರೂ ಮತ್ತೆ ಬರೋದಿಲ್ಲ ಅಲ್ಲಿ, ಗೊತ್ತಾಯ್ತಲ್ಲ? ಅದಕ್ಕೆ ನೋಡಿ ಕೇರ್ಫುಲ್ ಆಗಿ ಮಾಡ್ಕೊಂತ ಹೋಗ್ಬೇಕು. ಐಡಿಯಾ ಗೊತ್ತಾಯ್ತಲ್ಲ? ನೋಡಿ ಈ ತರ ಪ್ರಾಬ್ಲಮ್ನೇ ಜಾಸ್ತಿ ಎಕ್ಸಾಮಿಗೆ 5 ಮಾರ್ಕ್ ಕೇಳ್ತಾ ಇದ್ದಾರೆ, ಗೊತ್ತಿರ್ಬೇಕು. ನೋಡಿ ಪ್ರಾಬ್ಲಮ್ ನಂಬರ್ 6 ಇಂಪಾರ್ಟೆಂಟ್, ಅದನ್ನು 5 ಮಾರ್ಕ್ ಕೇಳಿದ್ದಾರೆ. ಡಿಸ್ಟ್ರಿಬ್ಯೂಟಿವ್ ಆಫ್ ಪ್ರೂವ್ ಮಾಡೋದಷ್ಟೇ ಅದನ್ನ. ನೋಡಿ ಇದನ್ನು 5 ಮಾರ್ಕ್ ಕೇಳ್ತಾ ಇದ್ದಾರೆ, ಗೊತ್ತಿರಲಿ. ಎ ಕೊಟ್ಟಿದ್ದಾರೆ, ಬಿ ಕೊಟ್ಟಿದ್ದಾರೆ, ಸಿ ಕೊಟ್ಟಿದ್ದಾರೆ, ಹೌದಾ? A is equal to 1 2 2 1, B is equal to 2 0 1 3, and C is equal to 1 1 2 3. Calculate AB, AC and A into B plus C and verify that AB plus AC is equal to A into B plus C ಅಂತ ಹೇಳಿದ್ದಾರೆ ಅಷ್ಟೇ, ಹೌದಾ? ಅದು ನೋಡಿ ಫಸ್ಟ್ ಏನೇನು ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಇಲ್ಲಿ AB, AC ಮತ್ತೆ A into B plus C, ಫಸ್ಟ್ ಇಷ್ಟನ್ನು ಫೈಂಡ್ ಔಟ್ ಮಾಡ್ಬೇಕು ನೋಡಿ. ಅದಾದ್ಮೇಲೆ ಈಸಿಯಾಗಿ ಸಿಂಪ್ಲಿಫೈ ಮಾಡಬಹುದು. ನೋಡಿ ಫಸ್ಟ್ ಒಂದೊಂದನ್ನೇ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗ್ತೀನಿ. ನೋಡಿ ನಾವು AB, A ಅಂದ್ರೆ 1 2 2 1 into B,
2013 ರೋ ಇಂಟು ಕಾಲಮ್ ಮಾಡ್ಬೇಕಲ್ಲ. ಫಸ್ಟ್ ರೋ ಇಂಟು ಫಸ್ಟ್ ಕಾಲಮ್ ಅಂದ್ರೆ 2 + 2. ಫಸ್ಟ್ ರೋ ಇಂಟು ಸೆಕೆಂಡ್ ಕಾಲಮ್ ಅಂದ್ರೆ 0 + 6. ಸೆಕೆಂಡ್ ರೋ ಇಂಟು ಫಸ್ಟ್ ಕಾಲಮ್ ಅಂದ್ರೆ 4 + 1. ಸೆಕೆಂಡ್ ರೋ ಇಂಟು ಸೆಕೆಂಡ್ ಕಾಲಮ್ ಅಂದ್ರೆ 0 + 3 ಅಂದ್ರೆ 4 6 5 3. ಅದು ಎ ಬಿ ಆಯ್ತು. ಅದೇ ತರ ನೋಡಿ ಇನ್ನೊಂದು ಏನು ಕ್ಯಾಲ್ಕುಲೇಟ್ ಮಾಡಕ್ ಹೇಳಿದ್ರೆ ಎ ಸಿ. ಹೌದಾ, ನಾವು ಎ ಸಿ ಇಸ್ ಈಕ್ವಲ್ ಟು ಎ ಅಂದ್ರೆ 1 2 2 1 ಇಂಟು ಸಿ ಅಂತ ಹೇಳಿದ್ರೆ 1 1 2 3. ಹೌದಾ, ರೋ ಇಂಟು ಕಾಲಮ್ 1 + 4. ನೆಕ್ಸ್ಟ್ 1 + 6, 2 + 2, 2 + 3. ಹೌದಾ, ಸಿಂಪ್ಲಿಫೈ ಮಾಡಿದಾಗ ಏನ್ ಬರುತ್ತೆ? 5 7 4 5. ನೋಡಿ ಎ ಬಿ ಆಯ್ತು, ಎ ಸಿ ಆಯ್ತು. ನೆಕ್ಸ್ಟ್ ಯಾವ್ದು ಕಂಡುಹಿಡಿಬೇಕು ನೋಡಿ? ಬ್ರಾಕೆಟ್ ಅಲ್ಲಿ ಬಿ ಪ್ಲಸ್ ಸಿ ಇದೆ ತಾನೆ. ಯಾಕೆ ನೋಡಿ ನಾವು ಪಿ ಪ್ಲಸ್ ಸಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದರಲ್ಲಿ ಎಡಿಷನ್ ಬಂತು 2013 ಪ್ಲಸ್ 1123. ಹೌದಾ, ನೋಡಿ ಎಡಿಷನ್ ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ ನ ಆಡ್ ಮಾಡ್ತಾ ಹೋಗ್ಬೇಕಲ್ಲ. ಅಂದ್ರೆ 2 + 1, 0 + 1, 1 + 3, 1 + 2, 3 + 3. 2 + 1 ಅಂದ್ರೆ 3, 1 2, 1 + 2 ಅಂದ್ರೆ 3, 3 + 3 ಅಂದ್ರೆ 6, 3 1 3 6 ಬರುತ್ತಲ್ಲ. ಆಯ್ತಲ್ಲ ಇದು. ನೆಕ್ಸ್ಟ್ ಯಾವ್ದು ಕ್ಯಾಲ್ಕುಲೇಟ್ ಮಾಡ್ಬೇಕು ನೋಡಿ? ಎ ಇಂಟು ಬಿ ಪ್ಲಸ್ ಸಿ. ಹಾಗಾದ್ರೆ ನಾವು ಎ ಇಂಟು ಬಿ ಪ್ಲಸ್ ಸಿ. ಹೌದಾ, ನೋಡಿ ಎ ಅಂದ್ರೆ 1 2 2 1 ಇದೆ. ಎ ಅಂದ್ರೆ 1 2 2 1 ಇಲ್ಲೇ ಗೊತ್ತಾಗತ್ತ. ಹೌದಾ, ಬಿ ಅಂತ ಹೇಳಿದ್ರೆ ಜಸ್ಟ್ ಬಿ ಪ್ಲಸ್ ಸಿ ಅಂದ್ರೆ ಜಸ್ಟ್ ಕ್ಯಾಲ್ಕುಲೇಟ್ ಮಾಡಿದ್ವಿ 3 1 3 6. ಹೌದಾ, ನೋಡಿ ಎರಡನ್ನ ಮಲ್ಟಿಪ್ಲೈ ಮಾಡಬೇಕು. ಫಸ್ಟ್ ರೋ ಇಂಟು ಫಸ್ಟ್ ಕಾಲಮ್ ಅಂದ್ರೆ 3 + 6 ಅಲ್ಲ. ಫಸ್ಟ್ ರೋ ಇಂಟು ಸೆಕೆಂಡ್ ಕಾಲಮ್ ಅಂದ್ರೆ 1 + 12. ಸೆಕೆಂಡ್ ರೋ ಇಂಟು ಫಸ್ಟ್ ಕಾಲಮ್ ಅಂದ್ರೆ 6 + 3. ನೆಕ್ಸ್ಟ್ 2 + 6. ಸಿಂಪ್ಲಿಫೈ ಮಾಡಿದ್ರೆ ಏನ್ ಬರ್ಬೋದು? 6 + 3 ಅಂದ್ರೆ 9, 12 + 1 ಅಂದ್ರೆ 13, 6 + 3 ಅಂದ್ರೆ 9, 2 + 6 ಅಂದ್ರೆ 8. ಹೌದಾ, ಈಗ ನೋಡಿ ಎಲ್ ಎಚ್ ಎಸ್ ಆರ್ ಎಚ್ ಎಸ್ ನ ಕ್ಯಾಲ್ಕುಲೇಟ್ ಮಾಡ್ತೀನಿ ಅಷ್ಟೇ. ಅಂದ್ರೆ ಅಲ್ಲಿ ಏನೇನು ಕ್ಯಾಲ್ಕುಲೇಟ್ ಮಾಡಕ್ ಹೇಳಿದ್ರು ಅದೆಲ್ಲ ಬಂತು. ಎ ಬಿ ಆಯ್ತು, ಎ ಸಿ ಆಯ್ತು, ಎ ಇಂಟು ಬಿ ಪ್ಲಸ್ ಸಿ ಆಯ್ತು. ಹೌದಾ, ನೆಕ್ಸ್ಟ್ ನೋಡಿ ಈಗ ನಾವು ಎಲ್ ಎಚ್ ಎಸ್ ಅಲ್ಲಿ ಎ ಬಿ ಪ್ಲಸ್ ಎ ಸಿ ಇದೆ. ಹೌದಾ, ನೋಡಿ ಎ ಬಿ ಅಂದ್ರೆ ಏನ್ ಬಂದಿರೋದು? 4 6 5 3 ಅಲ್ಲ. 4 6 5 3 ಪ್ಲಸ್ ಎ ಸಿ ಅಂತ ಹೇಳಿದ್ರೆ 5 7 4 5. 5 7 4 5 ಎರಡು ಆಡ್ ಮಾಡ್ಬೇಕಲ್ಲ. ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ ಆಡ್ ಮಾಡ್ತೀನಿ. 4 + 5, 6 + 7, 5 + 4, 3 + 5. ಎಷ್ಟು ಬರ್ತಾ ಇದೆ ಅದು? 9 13 9 8. ಹೌದಾ, ನೋಡಿ ಆರ್ ಎಚ್ ಎಸ್ ಅಲ್ಲಿ ಇರೋದು ಎ ಇಂಟು ಬಿ ಪ್ಲಸ್ ಸಿ. ಅದನ್ನ ಆಲ್ರೆಡಿ ಇಲ್ಲಿ ಮಾಡ್ಕೊಂಡಿದೀವಲ್ಲ. ಇನ್ನ 2 ಅನ್ಕೊಂತೀನಿ, ಇನ್ನ 1 ಅಥವಾ ಅದನ್ನ 1 2 ಹೇಗಾದ್ರು ತಗೋಬಹುದು. ಅದು ನೋಡಿ ಎರಡು ಸೇಮ್ ಬಂದಿದೆ ಅಲ್ಲ. 9 13 9 8, 9 13 9 8. ಹೌದಾ, ಫ್ರಮ್ 1 and 2 ಏನ್ ಗೊತ್ತಾಯ್ತು? ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್. ಹೌದಾ, ಅಂದ್ರೆ ಎ ಬಿ ಪ್ಲಸ್ ಎ ಸಿ ಇಸ್ ಈಕ್ವಲ್ ಟು ಎ ಇಂಟು ಬಿ ಪ್ಲಸ್ ಸಿ. ಹೌದಾ, ನೋಡಿ ಡಿಸ್ಟ್ರಿಬ್ಯೂಟಿವ್ ಲಾನು ಹೇಳಿದ್ವಿ ನಾವು. ಮತ್ತೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನ್ ಹೇಳಿದ್ವಿ ಅಂದ್ರೆ
ಎ ಇಂಟು ಬಿ ಪ್ಲಸ್ ಸಿ ಅಂದ್ರೆ ಎ ಲೆಫ್ಟ್ ಸೈಡ್ ಇತ್ತು ಅಂದ್ರೆ ಲೆಫ್ಟ್ ಸೈಡೇ ಮಲ್ಟಿಪ್ಲೈ ಮಾಡ್ಬೇಕು. ಹೌದಾ? ನೋಡಿ ಇಲ್ಲಿ ಎ ಲೆಫ್ಟ್ ಸೈಡ್ ಇದೆ, ಇಲ್ಲಿ ಎರಡೂ ಕಡೆನೂ ಎ ಲೆಫ್ಟ್ ಸೈಡೇ ಇದೆ. ಹೌದಾ? ಯಾಕೆ ಅದು ಇಂಪಾರ್ಟೆಂಟ್, ನಮಗೆ ಆ ಐಡಿಯಾ ಗೊತ್ತಿರ್ಬೇಕು. ಲೆಫ್ಟ್ ಸೈಡ್ ಇತ್ತು ಅಂದ್ರೆ ಲೆಫ್ಟ್ ಸೈಡ್ ಮಲ್ಟಿಪ್ಲೈ ಮಾಡ್ತೀವಿ, ರೈಟ್ ಸೈಡ್ ಇತ್ತು ಅಂದ್ರೆ ರೈಟ್ ಸೈಡ್ ಮಲ್ಟಿಪ್ಲೈ ಮಾಡ್ಕೊಂತೀವಿ ಅಷ್ಟೇ. ಆಯ್ತಲ್ಲ ಇದು? ನೋಡಿ ಇದನ್ನೇ ಎಕ್ಸಾಮಿಗೆ 5 ಮಾರ್ಕ್ ಕೇಳಿದ್ದಾರೆ. ನೋಡಿ ಪ್ರಾಬ್ಲಮ್ಸ್ ಈಸಿ ಇದೆ, ಅದೇ ಕೇರ್ಫುಲ್ ಆಗಿ ಸಿಂಪ್ಲಿಫೈ ಮಾಡ್ತಾ ಹೋಗ್ಬೇಕು. ಹೌದಾ? ಅಂದ್ರೆ ಇಲ್ಲಿ ನೋಡಿ ಎಡಿಷನ್ ಆಫ್ ದ ಮ್ಯಾಟ್ರಿಕ್ಸ್ ಬಂತು, ಜೊತೆಗೆ ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಸಸ್ ಬರ್ತಾ ಇದೆ. ಹೌದಾ? ಅದಕ್ಕೆ ಅಲ್ಲಿ ಮಲ್ಟಿಪ್ಲಿಕೇಶನ್ ಎಡಿಷನ್ ಮಾಡ್ಕೋಬೇಕಾದ್ರೆ ಕೇರ್ಫುಲ್ ಆಗಿ ಮಾಡ್ಬೇಕು. ಯಾಕಂದ್ರೆ ಎಡಿಷನ್ ಮಾಡ್ಕೋಬೇಕಾದ್ರೆ ನಾವು ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ ನ ಆಡ್ ಮಾಡ್ತೀವಿ, ಮಲ್ಟಿಪ್ಲೈ ಮಾಡ್ಬೇಕಾದ್ರೆ ರೋ ಇಂಟು ಕಾಲಮ್ ಮಾಡ್ತಾ ಹೋಗ್ತೀವಿ ಅಲ್ಲಿ. ಹೌದಾ? ನೆಕ್ಸ್ಟ್ ನೋಡಿ 7th ಪ್ರಾಬ್ಲಮ್ ನೋಡಿ, ಇದನ್ನೇ ಎಕ್ಸಾಮಿಗೆ ಕೇಳಿದರೆ. ಮಾವದಲ್ಲ 7th ಒಂದು ಟ್ರೈ ಮಾಡಿ, ಬರುತ್ತೆ ಇಂಪಾರ್ಟೆಂಟ್. ಅದನ್ನು ಎಕ್ಸಾಮಿಗೆ ಕೇಳಿದ್ದಾರೆ, ನೋಡ್ಕೊಳ್ಳಿ 7th ಒಂದು. If A is equal to B is equal and C is equal, 3 matrices ಕೊಟ್ಟಿದ್ದಾರೆ. Calculate AC, BC and A plus B into C. Also verify that A plus B into C is equal to AC plus BC. ಹೌದಾ? ನೋಡಿ ಇಲ್ಲಿ ಸಿ ರೈಟ್ ಸೈಡ್ ಇದೆ, ಅದಕ್ಕೆ ರೈಟ್ ಸೈಡ್ ಮಲ್ಟಿಪ್ಲೈ ಮಾಡ್ಕೊಂಡಿದ್ದೀವಿ. ಹೌದಾ? ನೋಡಿ ಒಂದೊಂದನ್ನೇ ಕ್ಯಾಲ್ಕುಲೇಟ್ ಮಾಡಬೇಕು. ನೋಡಿ ನಾವು ನೋಡಿ ಎ ಸಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಎ ಅಂದ್ರೆ 067 minus 608 7 minus 80 into C ಅಂತ ಹೇಳಿದ್ರೆ 2 minus 2 3. ನೀವು ರೋ ಇಂಟು ಕಾಲಮ್ ಮಾಡ್ಕೊಂಡೆ ಅಂದ್ರೆ ಏನ್ ಬರುತ್ತೆ? ಫಸ್ಟ್ ರೋ ಇಂಟು ಫಸ್ಟ್ ಕಾಲಮ್ 0 minus 12 plus 21. ಸೆಕೆಂಡ್ ರೋ ಇಂಟು ಸೆಕೆಂಡ್ ಕಾಲಮ್. ನೋಡಿ ಒಂದೇ ಒಂದು ಕಾಲಮ್ ಇದೆ, ಕೇರ್ಫುಲ್ ಆಗಿ ಮಾಡ್ಕೋಬೇಕು. ಸೆಕೆಂಡ್ ರೋ ಇಂಟು ಫಸ್ಟ್ ಕಾಲಮ್ ಅಂದ್ರೆ -12 plus 0 plus 24. ಥರ್ಡ್ ರೋ ಇಂಟು ಫಸ್ಟ್ ಕಾಲಮ್ 7 2s are 14 plus 16 plus 0. ಹೌದಾ? ರೋ ಇಂಟು ಕಾಲಮ್ ಮಾಡ್ಕೊಂತ ಇದೀವಿ ಅಷ್ಟೇ. ಯಾರಿದು -12 ಪ್ಲಸ್ 21. ಹೌದಾ? ಅಂದ್ರೆ 21 minus 12 ಮಾಡ್ಕೊಂಡ್ವಿ ಅಂದ್ರೆ 9 ಬರುತ್ತಲ್ಲ, 9. -12 plus 0 ಅಂದ್ರೆ -12, -12 plus 24 ಅಂದ್ರೆ 12, 14 plus 16 ಅಂದ್ರೆ 30. ಹೌದಾ? ನೋಡಿ ಎ ಸಿ ಆಯ್ತು. ನೆಕ್ಸ್ಟ್ ನೋಡಿ ಬಿ ಇಂಟು ಸಿ ಕ್ಯಾಲ್ಕುಲೇಟ್ ಮಾಡ್ಬೇಕು. ಹಾಗಾದ್ರೆ ನಾವು ಬಿ ಸಿ. ಹೌದಾ? ನೋಡಿ ಇಲ್ಲಿ ನೋಡ್ಕೊಂಡು ಹಾಕೋಬಹುದು, ಬಿ ಏನಿದೆ ಇಲ್ಲಿ ಮತ್ತೆ ಸಿ. ಹೌದಾ? ನೋಡಿ ಬಿ ಅಂದ್ರೆ ಏನ್ ಬರ್ಕೊಂತೀವಿ? 0 1 1 1 0 2 1 2 0 ಇಂಟು ಸಿ ಅಂದ್ರೆ 2 minus 2 3. ಹೌದಾ? ರೋ ಇಂಟು ಕಾಲಮ್ ಮಾಡ್ಕೊಂಡು ಹೋದ್ರೆ ಆಯ್ತು. ಫಸ್ಟ್ ರೋ ಇಂಟು ಫಸ್ಟ್ ಕಾಲಮ್ ಏನ್ ಬರ್ಬೋದು? 0 2s are 0 minus 2 1 into 3 ಅಂದ್ರೆ plus 3. ಸೆಕೆಂಡ್ ರೋ ಇಂಟು ಫಸ್ಟ್ ಕಾಲಮ್ 2 minus 0 plus 6. ಥರ್ಡ್ ರೋ ಇಂಟು ಫಸ್ಟ್ ಕಾಲಮ್ 2 minus 4 plus 0. ಇಷ್ಟು ಬರುತ್ತಲ್ಲ. ಅಂದ್ರೆ -2 plus 3 ಅಂದ್ರೆ 1, 2 plus 6 ಅಂದ್ರೆ 8, 2 minus 4 ಅಂದ್ರೆ -2. ನೋಡಿ ಎ ಸಿ ಆಯ್ತು, ಬಿ ಸಿ ಆಯ್ತು. ನೆಕ್ಸ್ಟ್ ಎ ಬಿ, ಎ ಪ್ಲಸ್ ಬಿ ಬೇಕಲ್ಲ. ನೋಡಿ ನಾವು ಎ ಪ್ಲಸ್ ಬಿ ಮಾಡ್ಕೊಂತೀವಿ. ಹೌದಾ? ನೋಡಿ ಎ ಅಂದ್ರೆ 0 6 7 ಇಲ್ಲೇ ಇದೆ, -6 0 8 7 minus 8 0 ಪ್ಲಸ್ ಬಿ ಅಂತ ಹೇಳಿದೆ 0 1 1 1 0 2 1 2 0.
ನೋಡಿ ಕರಸ್ಪಾಂಡಿಂಗ್ ಎಲಿಮೆಂಟ್ ನ ಆಡ್ ಮಾಡ್ಬೇಕಲ್ಲ. 0 + 0, 6 + 1, 7 + 1, -6 + 1, 0 + 0, 8 + 2, 7 + 1, -8 + 2, 0 + 0. ಅದಾದ್ರೆ a + b ನ ಸಿಂಪ್ಲಿಫೈ ಮಾಡಿದ್ರೆ ಏನ್ ಬರ್ತದೆ? 0 + 0 ಅಂದ್ರೆ 0, 6 + 1 7, 7 + 1 8, -6 + 1 ಅಂದ್ರೆ -5, 0 10, 8 -6 0. ಎಷ್ಟು ಬರುತ್ತಲ್ಲ a + b? ನೆಕ್ಸ್ಟ್ ನೋಡಿ, ಈಗ a + b ಇಂಟು ಸಿ ಮಾಡಬೇಕು. ನೋಡಿ ಅದೇ ಆಕ್ಚುಲಿ ಎಲ್ ಎಚ್ ಎಸ್ ಇದೆ, ಹೌದಾ? ನೋಡಿ a + b ಅಂದ್ರೆ ಜಸ್ಟ್ ಏನ್ ಬಂದ್ರೆ 0 7 8 -5 0 10 8 -6 0 ಇಂಟು ಸಿ, ಹೌದಾ? ಸಿ ಅಂದ್ರೆ 2 - 2 3 ಅಲ್ಲ, ಇಲ್ಲೇ ಕ್ವಶನ್ ಅಲ್ಲಿ ಇದೆ ಅಲ್ಲ, 2 - 2 3. ಡೈರೆಕ್ಟ್ ಆಗಿ ಮಲ್ಟಿಪ್ಲೈ ಮಾಡಿದ್ರೆ ರೋ ಇಂಟು ಕಾಲಮ್, ಫಸ್ಟ್ ರೋ ಇಂಟು ಒಂದೇ ಕಾಲಮ್ ಇರೋದು. ಫಸ್ಟ್ ಕಾಲಮ್ ಅಂದ್ರೆ 0 -14 + 24 -10 + 0 + 30 16 + 12 + 0, ಹೌದಾ? ಅಂದ್ರೆ ಇದು 24 - 14 ಅಂದ್ರೆ 10, 20, 16 + 12 ಅಂದ್ರೆ 28. ನೋಡಿ ನಾವು 1 ಅನ್ಕೊಂತೀನಿ, ಹೌದಾ? ನೋಡಿ ಆಲ್ರೆಡಿ ಎಲ್ ಎಚ್ ಎಸ್ ಆಗ್ಬಿಡ್ತು, a + b ಇಂಟು ಸಿ ಆಯ್ತು. ನೆಕ್ಸ್ಟ್ ಈಗ ಆರ್ ಎಚ್ ಎಸ್ ಮಾಡ್ಕೋಬೇಕು, ಹೌದಾ? ಹಾಗೆ ನೋಡಿ ನಾವು ಆರ್ ಎಚ್ ಎಸ್ ಅಲ್ಲಿ ಎ ಸಿ ಪ್ಲಸ್ ಬಿ ಸಿ, ಹೌದಾ? ನೋಡಿ ಎರಡು ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ವಿ. ನೋಡಿ ಎ ಸಿ ಅಂದ್ರೆ ಏನ್ ಬಂದಿದೆ? 9 12 30, ಹೌದಾ? 9 12 30 ಪ್ಲಸ್ ನೋಡಿ ಬಿ ಸಿ ಏನ್ ಬಂದಿದೆ? 1 8 -2. ನೋಡಿ 9 + 1 ಆಗುತ್ತೆ, ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ ಆಡ್ ಮಾಡಬೇಕು. 12 + 8 30 -2, ಹೌದಾ? ಅಂದ್ರೆ ಇದು ಎಷ್ಟು ಬರ್ತದೆ? 9 + 1 ಅಂದ್ರೆ 10, 12 + 8 20, 30 - 2 ಅಂದ್ರೆ 28. ನೋಡಿ ಎರಡು ಸೇಮ್ ಬರ್ತಿದಲ್ಲ. therefore from 1 and 2 LHS is equal to RHS, and that implies a + b into c is equal to ac + bc, ಹೌದಾ? ನೋಡಿ ಇಲ್ಲಿ ಎರಡು ಕಡೆ ಡಿಸ್ಟ್ರಿಬ್ಯೂಟಿವ್ ಲಾ ಮಾಡ್ಕೊಂಡಿದ್ದೀವಿ ಅಷ್ಟೇ, ಈಸಿ ಇದೆ. ಮತ್ತೆ ಇಲ್ಲಿ ಏನ್ ಐಡಿಯಾ ಗೊತ್ತಿರ್ಬೇಕು ಅಂದ್ರೆ, ನೋಡಿ ಸಿ ರೈಟ್ ಸೈಡ್ ಇತ್ತು, ಅದಕ್ಕೆ ರೈಟ್ ಸೈಡ್ ಮಲ್ಟಿಪ್ಲೈ ಮಾಡಿದ್ವಿ. ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಲೆಫ್ಟ್ ಸೈಡ್ ಇತ್ತು, ಅದಕ್ಕೆ ಲೆಫ್ಟ್ ಸೈಡ್ ಮಲ್ಟಿಪ್ಲೈ ಮಾಡಿದ್ವಿ, ಹೌದಾ? ಯಾಕೆ ನೋಡಿ ಕರೆಕ್ಟ್ ಆಗಿ ಐಡಿಯಾ ಗೊತ್ತಿರ್ಬೇಕು ಯಾವ ತರ ಮಾಡ್ಕೊಂತ ಇದೀವಿ ಅಂತ ಅಷ್ಟೇ. ನೋಡಿ ಇದನ್ನು ಎಕ್ಸಾಮಿಗೆ 5 ಮಾರ್ಕ್ ಕೇಳಿದಾರೆ, ಆಯ್ತಲ್ಲ? ಇಂಪಾರ್ಟೆಂಟ್ ಪ್ರಾಬ್ಲಮ್ ಇದನ್ನು. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ಪ್ರಾಬ್ಲಮ್ ನಂಬರ್ 8. ನೋಡಿ ಇದನ್ನೇ ಎಕ್ಸಾಮಿಗೆ ಇಂಪಾರ್ಟೆಂಟ್, 3 ಮಾರ್ಕ್ಸ್ ಕೇಳಿದ್ದಾರೆ. ಪ್ರಾಬ್ಲಮ್ ನಂಬರ್ 8 ಗೊತ್ತಿರಲಿ, 3 ಮಾರ್ಕ್ಸ್ ಕೇಳ್ತಾ ಇದ್ದಾರೆ ಎಕ್ಸಾಮಿಗೆ, ಯಾವ ತರ ಮಾಡ್ಕೊಂತೀವಿ ಅಂತೇಳಿ. ಈಸಿ ಇದೆ. ಮತ್ತೆ ನೋಡಿ ಎಫ್ ಆಫ್ ಎಕ್ಸ್ ನ ಕೊಟ್ಟಿದ್ದಾರೆ. ಶೋ ದಟ್ ಎಫ್ ಆಫ್ ಎಕ್ಸ್ ಇಂಟು ಎಫ್ ಆಫ್ ವೈ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಪ್ಲಸ್ ವೈ, ಹೌದಾ? ನೋಡಿ ಇಲ್ಲಿ ಫಸ್ಟ್ ಗಿವನ್ ಬರ್ಕೊಂಡ್ಬಿಡ್ತೀನಿ, ಈಸಿ ಇದೆ. ಇದನ್ನು ಗಿವನ್ ಎಫ್ ಆಫ್ ಎಕ್ಸ್ ಅಂದ್ರೆ ಏನ್ ಕೊಟ್ಟಿರೋದು? ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ 0, sin x cos x 0, 0 0 1. So that implies f of y ಬರಿಬಹುದಲ್ಲ? ನೋಡಿ ಎಫ್ ಆಫ್ ವೈ ಅಂದ್ರೆ ಏನ್ ಮಾಡ್ಕೋಬೇಕಂದ್ರೆ ರಿಪ್ಲೇಸ್ ಎಕ್ಸ್ ಬೈ ವೈ, ಹೌದಾ? ಅಂದ್ರೆ ಎಲ್ಲೆಲ್ಲ ಎಕ್ಸ್ ಇದೆ ಅಲ್ಲೆಲ್ಲ ವೈ ಬರಿತಾ ಹೋಗುದು, ಅಂದ್ರೆ ಕಾಸ್ ವೈ ಆಗುತ್ತೆ. ಮೈನಸ್ ಸೈನ್ ವೈ 0, ಸೈನ್ ವೈ ಕಾಸ್ ವೈ 0, 0 0 1, ಹೌದಾ? ಹಾಗೆ ನೋಡಿ ನಾವು
ಎಫ್ ಆಫ್ ಎಕ್ಸ್ ಪ್ಲಸ್ ವೈ ಏನಾಗ್ಬೋದು ನೋಡಿ, ಆರ್ ಎಚ್ ಎಸ್ ಬರ್ಕೊಂಡ್ಬಿಡ್ತೀನಿ ಡೈರೆಕ್ಟ್ ಆಗಿ. ನೋಡಿ ನಾವು ಎಫ್ ಆಫ್ ಎಕ್ಸ್ ಪ್ಲಸ್ ವೈ ಅಂದ್ರೆ ಎಲ್ಲೆಲ್ಲಿ ಎಕ್ಸ್ ಇದೆ ಅದನ್ನೆಲ್ಲ ಎಕ್ಸ್ ಪ್ಲಸ್ ವೈ ಬರಿಬೇಕು. ಅಂದ್ರೆ ಏನ್ ಬರೀತೀವಿ, ಕಾಸ್ ಎಕ್ಸ್ ಪ್ಲಸ್ ವೈ ಮೈನಸ್ ಸೈನ್ ಎಕ್ಸ್ ಪ್ಲಸ್ ವೈ 0 sin x plus y cos x plus y 0 0 0 1. ನೋಡಿ ಇದನ್ನ 1 ಅಂತ ತಗೊಂತೀನಿ, ಆಯ್ತಲ್ಲ. ನೋಡಿ ಅಲ್ಲಿ ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲೆಲ್ಲ ಏನ್ ಬರ್ಕೊಂತ ಇದೀವಿ, ಎಕ್ಸ್ ಪ್ಲಸ್ ವೈ ಅಂತ ಬರ್ಕೊಂಡ್ವಿ ಅಷ್ಟೇ, ಹೌದಾ. ಈಗ ನೋಡಿ ನೆಕ್ಸ್ಟ್ ಈಗ ಎಲ್ ಎಚ್ ಎಸ್ ಮಾಡ್ಕೊಳೋದು. ಎಲ್ ಎಚ್ ಎಸ್ ಅಲ್ಲಿ ಏನಿದೆ ಅಂದ್ರೆ ಎಫ್ ಆಫ್ ಎಕ್ಸ್ ಇಂಟು ಎಫ್ ಆಫ್ ವೈ ಇದೆ ಅಷ್ಟೇ, ಹೌದಾ. ನೋಡಿ ಅದು ಮಾಡ್ಕೊಂಡ್ವಿ ಅಂದ್ರೆ ಸಿಂಪ್ಲಿಫೈ ಆಗ್ಬಿಡುತ್ತೆ. ಎಲ್ ಎಚ್ ಎಸ್ ಅಲ್ಲಿ ಎಫ್ ಆಫ್ ಎಕ್ಸ್ ಇಂಟು ಎಫ್ ಆಫ್ ವೈ. ನೋಡಿ ಎಫ್ ಆಫ್ ಎಕ್ಸ್ ಅಂದ್ರೆ ಏನ್ ಬರ್ಕೊಂಡಿದ್ವಿ, ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್, ಹೌದಾ, ಇಲ್ಲೇ ಇದೆ ನೋಡಿ, ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ 0 sin x cos x 0 0 0 1 ಇಂಟು ಎಫ್ ಆಫ್ ವೈ ಅಂತ ಹೇಳಿದ್ರೆ ಎಲ್ಲೆಲ್ಲ ಎಕ್ಸ್ ಇದೆ ಅಲ್ಲೆಲ್ಲ ವೈ ಬರಿಬೇಕಲ್ಲ, ಕಾಸ್ ವೈ ಮೈನಸ್ ಸೈನ್ ವೈ 0 ಸೈನ್ ವೈ ಕಾಸ್ ವೈ 0 0 0 1, ಹೌದಾ. ನೋಡಿ ರೋ ಇಂಟು ಕಾಲಮ್ ಮಾಡಿದ ತಕ್ಷಣ ಪ್ರೂವ್ ಆಗ್ಬಿಡುತ್ತೆ. ನೋಡಿ ಫಸ್ಟ್ ರೋ ಇಂಟು ಫಸ್ಟ್ ಕಾಲಮ್, ನೋಡಿ ಕಾಸ್ ಎಕ್ಸ್ ಇಂಟು ಕಾಸ್ ವೈ, ಕಾಸ್ ಎಕ್ಸ್ ಇಂಟು ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಇಂಟು ಸೈನ್ ವೈ ಪ್ಲಸ್ 0 ಇಂಟು 0 ಅಂದ್ರೆ 0. ಸಿಮಿಲರ್ಲಿ ಕಾಸ್ ಎಕ್ಸ್ ಇಂಟು ಮೈನಸ್ ಸೈನ್ ವೈ ಅಂದ್ರೆ ಮೈನಸ್ ಕಾಸ್ ಎಕ್ಸ್ ಸೈನ್ ವೈ ಮೈನಸ್ ಸೈನ್ ಎಕ್ಸ್ ಕಾಸ್ ವೈ ಪ್ಲಸ್ 0, ಹೌದಾ. ನೆಕ್ಸ್ಟ್ ನೋಡಿ ಕಾಸ್ ಎಕ್ಸ್ ಇಂಟು 0 ಅಂದ್ರೆ 0 ಮೈನಸ್ ಸೈನ್ ಎಕ್ಸ್ ಇಂಟು 0 ಅಂದ್ರೆ 0 0 ಇಂಟು 1 ಅಂದ್ರೆ 0, ಹೌದಾ. ನೆಕ್ಸ್ಟ್ ಸೆಕೆಂಡ್ ರೋ ಇಂಟು ಫಸ್ಟ್ ಕಾಲಮ್ ಏನ್ ಬರೀಬಹುದು, ಸೈನ್ ಎಕ್ಸ್ ಇಂಟು ಕಾಸ್ ವೈ ಪ್ಲಸ್ ಕಾಸ್ ಎಕ್ಸ್ ಇಂಟು ಸೈನ್ ವೈ ಅಲ್ಲ ಪ್ಲಸ್ 0 ಇಂಟು 0, ಹೌದಾ. ಸೆಕೆಂಡ್ ರೋ ಇಂಟು ಫಸ್ಟ್ ಕಾಲಮ್ ಮಾಡ್ತಾ ಇದೀವಿ, ಹೌದಾ, ಈ ತರ ಸೆಕೆಂಡ್ ರೋ ಇಂಟು ಫಸ್ಟ್ ಕಾಲಮ್, ಹೌದಾ, ಈ ತರ ಮಾಡ್ಕೊಂಡ್ವಿ ಅಷ್ಟೇ. ನೆಕ್ಸ್ಟ್ ನೋಡಿ ಸೇಮ್ ಟೈಪ್ ಸೆಕೆಂಡ್ ರೋ ಇಂಟು ಸೆಕೆಂಡ್ ಕಾಲಮ್ ಮಾಡಬೇಕು. ಅವಾಗ ಏನ್ ಬರ್ಬೋದು, ಮೈನಸ್ ಸೈನ್ ಎಕ್ಸ್ ಸೈನ್ ವೈ ಪ್ಲಸ್ ಕಾಸ್ ಎಕ್ಸ್ ಕಾಸ್ ವೈ ಪ್ಲಸ್ 0, ಹೌದಾ. ನೆಕ್ಸ್ಟ್ ನೋಡಿ ಸೆಕೆಂಡ್ ರೋ ಇಂಟು ಲಾಸ್ಟ್ ಕಾಲಮ್ ಅಂದ್ರೆ 0 ಪ್ಲಸ್ 0 ಪ್ಲಸ್ 0 ಬರುತ್ತಲ್ಲ. ನೆಕ್ಸ್ಟ್ ಸೇಮ್ ಲಾಸ್ಟ್ ರೋ ಇಂಟು ಫಸ್ಟ್ ಕಾಲಮ್ 0 ಪ್ಲಸ್ 0 ಪ್ಲಸ್ 0 ಲಾಸ್ಟ್ ರೋ ಇಂಟು ಸೆಕೆಂಡ್ ಕಾಲಮ್ ಇದು ಅಷ್ಟೇ 0 ಪ್ಲಸ್ 0 ಪ್ಲಸ್ 0 ಲಾಸ್ಟ್ ರೋ ಇಂಟು ಲಾಸ್ಟ್ ಕಾಲಮ್ ಅಂದ್ರೆ 0 ಪ್ಲಸ್ 0 ಪ್ಲಸ್ 1 ಇಂಟು 1 ಅಂದ್ರೆ 1. ಇಷ್ಟು ಬರುತ್ತಲ್ಲ. ನೋಡಿ ನನಗೆ ಸಿಂಪ್ಲಿಫೈ ಮಾಡಿದೆ ಅಂದ್ರೆ ನೋಡಿ ಫಸ್ಟ್ ಎಲಿಮೆಂಟ್ ಹೇಗಿದೆ ಹಾಗೆ ಬರೀತೀನಿ, ಕಾಸ್ ಎಕ್ಸ್ ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಸೈನ್ ವೈ, ಹೌದಾ. ಇಷ್ಟು ಬರುತ್ತಲ್ಲ ಇದು. ನೋಡಿ ಇವೆರಡರಲ್ಲೂ ಮೈನಸ್ ನ ಕಾಮನ್ ತಗೊಂಡು ಫಸ್ಟ್ ಇದನ್ನು ಬರ್ಕೊಂತೀವಿ. ನೋಡಿ ಸೈನ್ ಎಕ್ಸ್ ಕಾಸ್ ವೈ ಪ್ಲಸ್ ಕಾಸ್ ಎಕ್ಸ್ ಸೈನ್ ವೈ, ಹೌದಾ. 0 ಪ್ಲಸ್ 0 ಪ್ಲಸ್ 0 ಅಂದ್ರೆ 0, ಇದೆ ಆಸ್ ಇಟ್ ಇಸ್. sin x cos y plus cos x sin y, ಇದು ಫಸ್ಟ್ ಇದನ್ನು ಬರ್ಕೊಂತೀನಿ ಅಷ್ಟೇ, cos x cos y ಮೈನಸ್ sin x sin y 0 ಪ್ಲಸ್ 0 ಪ್ಲಸ್ 0 ಅಂದ್ರೆ 0, ಇದು 0 ಆಗುತ್ತೆ, ಇದು 0 0 ಪ್ಲಸ್ 0 ಪ್ಲಸ್ 1 ಅಂದ್ರೆ 1.
ಇಷ್ಟು ಬಂತಲ್ಲ. ಇದು ನೋಡಿ ಇದು ಯಾವ ತರ ಇದೆ ಅಂತೇಳಿ ನೋಡಿ. ಇದು ಇದು ಯಾವ ಫಾರ್ಮೆಟ್ ಅಲ್ಲಿ ಇದೆ ನಮಗೆ. ಇದು ಕಾಸ್ ಎ ಕಾಸ್ ಬಿ ಮೈನಸ್ ಸೈನ್ ಎ ಸೈನ್ ಬಿ ತರ ಇದೆ ತಾನೆ. ಕಾಸ್ ಎ ಕಾಸ್ ಬಿ ಮೈನಸ್ ಸೈನ್ ಎ ಸೈನ್ ಬಿ ಅಂದ್ರೆ ಫಾರ್ಮುಲಾ ಕಾಸ್ ಆಫ್ ಎ ಮೈನಸ್ ಬಿ ಅಂತ ಗೊತ್ತಿದೆ. ಹಾಗಾದ್ರೆ ಅದನ್ನ ಹೇಗೆ ಬರೀಬಹುದು ನಾನು, ಸಾರಿ ಕಾಸ್ ಆಫ್ ಎ ಪ್ಲಸ್ ಬಿ ಅಲ್ಲ, ಹಾಗಾದ್ರೆ ಇದನ್ನ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಅಂತ ಬರೀಬಹುದು. ನೆಕ್ಸ್ಟ್ ನೋಡಿ ಮೈನಸ್ ಆಸ್ ಇಟ್ ಇಸ್ ಬರ್ಕೊಂತೀನಿ. ಇದು ಯಾವ ತರ ಇದೆ, ಸೈನ್ ಎ ಸೈನ್ ಕಾಸ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ, ಸೈನ್ ಎ ಕಾಸ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ ಅಂದ್ರೆ ಸೈನ್ ಆಫ್ ಎ ಪ್ಲಸ್ ಬಿ ಬರೀತಿದ್ವಿ ತಾನೆ. ಎ ಇರೋ ಪ್ಲೇಸ್ ಅಲ್ಲಿ ಎಕ್ಸ್ ಇದೆ, ಬಿ ಇರೋ ಪ್ಲೇಸ್ ಅಲ್ಲಿ ವೈ ಇದೆ, ಅದಕ್ಕೆ ಇದು ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಬರೀಬೋದಲ್ಲ. ಅದೇ ತರ ಝೀರೋ ಆಸ್ ಇಟ್ ಇಸ್. ನೆಕ್ಸ್ಟ್ ನೋಡಿ ಇದನ್ನು ಅಷ್ಟೇ, ಸೈನ್ ಎ ಕಾಸ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ ತರ ಇದೆ. ಸೈನ್ ಎ ಕಾಸ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ ಅಂದ್ರೆ ಫಾರ್ಮುಲಾ ಸೈನ್ ಆಫ್ ಎ ಪ್ಲಸ್ ಬಿ ಅಲ್ಲ. ಹಾಗಾದ್ರೆ ಇದನ್ನ ಹೇಗೆ ಬರೀಬಹುದು, ಸೈನ್ ಆಫ್ ಎಕ್ಸ್ ಪ್ಲಸ್ ವೈ. ನೋಡಿ ಇದು ಕಾಸ್ ಎ ಕಾಸ್ ಬಿ ಮೈನಸ್ ಸೈನ್ ಎ ಸೈನ್ ಬಿ ಅಂದ್ರೆ ಕಾಸ್ ಆಫ್ ಎ ಪ್ಲಸ್ ಬಿ ಅಲ್ಲ, ಹಾಗೆ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ. ಝೀರೋನ ಝೀರೋ, ಇದು ಝೀರೋ ಝೀರೋ ಒನ್, ಇಷ್ಟು ಬರುತ್ತಲ್ಲ. ಹೌದಾ, ನೋಡಿ ಇಲ್ಲಿ ಇದನ್ನ ಯಾವ ತರ ಸಿಂಪ್ಲಿಫೈ ಮಾಡ್ಕೊಂಡ್ವಿ ಅಂತೇಳಿ ಗೊತ್ತಾಗಬೇಕಿದೆ. ಗೊತ್ತಲ್ಲ, ಇಲ್ಲಿ ಈಸಿ ಇದೆ. ಇಲ್ಲಿ ಏನ್ ಯೂಸ್ ಮಾಡ್ತಾ ಇದೀವಿ ಅಂದ್ರೆ ಇದರಲ್ಲಿ ನಾವು ಕಾಸ್ ಎ ಪ್ಲಸ್ ಬಿ ಮತ್ತೆ ಸೈನ್ ಎ ಪ್ಲಸ್ ಬಿ ನ ಯೂಸ್ ಮಾಡ್ತಾ ಇದೀವಿ ಅಷ್ಟೇ. ಗೊತ್ತಲ್ಲ, ಇಲ್ಲಿ ಅದಕ್ಕೆ ಐಡಿಯಾ ಗೊತ್ತಾಗಬೇಕು ಹೇಗೆ ಮಾಡ್ಕೊಂಡ್ವಿ ಅಂತೇಳಿ. ನೋಡಿ ಇಲ್ಲಿ ಇದು ಬಂತಲ್ಲ, ಇದೇನಿದು ಫ್ರಮ್ ಒನ್ ಡೈರೆಕ್ಟ್ ಆಗಿ ಏನ್ ಬರೀಬಹುದು ಅಂದ್ರೆ ನೋಡಿ, ಇಲ್ಲೂ ಎಕ್ಸ್ ಪ್ಲಸ್ ವೈ ಇದೆ, ಇಲ್ಲೂ ಎಕ್ಸ್ ಪ್ಲಸ್ ವೈ ಇದೆ, ಇಲ್ಲೂ ಎಕ್ಸ್ ಪ್ಲಸ್ ವೈ ಇದೆ, ಇಲ್ಲೂ ಎಕ್ಸ್ ಪ್ಲಸ್ ವೈ ಇದೆ. ಅದಕ್ಕೆ ಇದನ್ನೇನು ಬರ್ಕೊಂಡ್ವಿ, ಎಫ್ ಆಫ್ ಎಕ್ಸ್ ಪ್ಲಸ್ ವೈ. ಹೌದಾ, ಅದು ನೋಡಿ ಇಲ್ಲೂ ಸೇಮ್ ಇದೆ ಅಲ್ಲ, ಎಕ್ಸ್ ಪ್ಲಸ್ ವೈ ಎಕ್ಸ್ ಪ್ಲಸ್ ವೈ ಎಕ್ಸ್ ಪ್ಲಸ್ ವೈ ಎಕ್ಸ್ ಪ್ಲಸ್ ವೈ. ಅದಕ್ಕೆ ನಾನು ಡೈರೆಕ್ಟ್ ಆಗಿ ಏನ್ ಬರೀಬಹುದು ನಾವು, ದಟ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಪ್ಲಸ್ ವೈ. ಹೌದಾ, ಇದನ್ನೇ ಪ್ರೂವ್ ಮಾಡ್ಬೇಕಿತ್ತು. ದಟ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್. ಅಂದ್ರೆ ನೋಡಿ ಇದನ್ನ ಇಂಪಾರ್ಟೆಂಟ್, ಎಕ್ಸಾಮ್ 3 ಮಾರ್ಕ್ಸ್ ಕೇಳಿದಾರೆ, ಗೊತ್ತಿರ್ಬೇಕು. ಅಂದ್ರೆ ಪ್ರೂವ್ ದಟ್ ಎಫ್ ಆಫ್ ಎಕ್ಸ್ ಇಂಟು ಎಫ್ ಆಫ್ ವೈ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಪ್ಲಸ್ ವೈ ಅಂತ ಹೇಳ್ತಾರೆ ಅಷ್ಟೇ. ಹೌದಾ, ಅದಕ್ಕೆ ನೋಡಿ ಇಲ್ಲಿ ಡೈರೆಕ್ಟ್ ಆಗಿ ಸಿಂಪ್ಲಿಫೈ ಮಾಡ್ಕೊಂಡಿದ್ವಿ ಅಷ್ಟೇ. ನೋಡಿ ಇಂಪಾರ್ಟೆಂಟ್ ಪ್ರಾಬ್ಲಮ್ ಇದು. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಝೀರೋ ಸೈನ್ ಎಕ್ಸ್ ಕಾಸ್ ಎಕ್ಸ್ ಝೀರೋ 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 ಒನ್ ಅಂತ ಕೊಟ್ಟಿದ್ದಾರೆ. ಹೌದಾ, ಇದು ಕೊಟ್ಟಿದ್ದಾರೆ. ಇಲ್ಲಿ ಎಕ್ಸ್ ಇತ್ತು. ಹೌದಾ, ಈಗ ಎಲ್ಲಾ ಕಡೆನೂ ಎಕ್ಸ್ ಇರುತ್ತೆ. ಇಲ್ಲೂ ಎಕ್ಸ್ ಇದೆ ಅಂತೇಳಿ ಎಲ್ಲಾ ಕಡೆ ನೋಡಿ ಇಲ್ಲೂ ಎಕ್ಸ್ ಇದಾವೆ, ಇಲ್ಲೂ ಎಕ್ಸ್ ಇದೆ. ಹೌದಾ, ನಮಗೆ ಎಫ್ ಆಫ್ ವೈ ಬೇಕು ಅಂದ್ರೆ ಎಕ್ಸ್ ಬದ್ಲಿ ವೈ ಬರ್ಕೊಂಡಿದೀವಿ ಅಷ್ಟೇ. ಎಲ್ಲೆಲ್ಲ ಎಕ್ಸ್ ಇದೆ ಅಲ್ಲೆಲ್ಲ ವೈ ಬರ್ಕೊಂಡ್ವಿ. ನೆಕ್ಸ್ಟ್ ನೋಡಿ ಎಫ್ ಆಫ್ ಎಕ್ಸ್ ಪ್ಲಸ್ ವೈನು ಬರ್ಕೊಂಡಿದೀನಿ ಅಂದ್ರೆ ಎಲ್ಲೆಲ್ಲ ಎಕ್ಸ್ ಇದೆ ಅಲ್ಲೆಲ್ಲ ಏನ್ ಬರ್ಕೊಂಡ್ವಿ ನಾವು, ಎಕ್ಸ್ ಪ್ಲಸ್ ವೈ. ಹೌದಾ, ನೋಡಿ ಇದನ್ನ ಪ್ರೂವ್ ಮಾಡ್ಬೇಕು ನಾವು. ಹೌದಾ, ಅದಕ್ಕೆ ಎಫ್ ಆಫ್ ಎಕ್ಸ್ ಇಂಟು ಎಫ್ ಆಫ್ ವೈ ಬರ್ಕೊಂಡೆ. ನೆಕ್ಸ್ಟ್ ಡೈರೆಕ್ಟ್ ಆಗಿ ಮಲ್ಟಿಪ್ಲಿಕೇಶನ್, ಹೇಗೆ ರೋ ಇಂಟು ಕಾಲಮ್ ಮಾಡ್ತೀವಲ್ಲ, ಇದು ನೋಡಿ ಫಸ್ಟ್ ರೋ ಇಂಟು ಫಸ್ಟ್ ಕಾಲಮ್ ಮಾಡ್ಕೊಂಡೆ ಅಂದ್ರೆ ಕಾಸ್ ಎಕ್ಸ್ ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಸೈನ್ ವೈ ಝೀರೋ ಇಂಟು ಝೀರೋ ಅಂದ್ರೆ ಝೀರೋ. ಎಷ್ಟು ಬಂತಲ್ಲ. ಅದೇ ತರ ನೋಡಿ ಫಸ್ಟ್ ರೋ ಇಂಟು ಸೆಕೆಂಡ್ ಕಾಲಮ್, ಫಸ್ಟ್ ರೋ ಇಂಟು ಥರ್ಡ್ ಕಾಲಮ್ ಮಾಡ್ಕೊಂಡು ಇಲ್ಲಿ ಬರ್ಕೊಂಡಿದ್ವಿ. ಹೌದಾ, ನೆಕ್ಸ್ಟ್ ಸೇಮ್ ಟೈಪ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡಿದ್ವಿ. ನೆಕ್ಸ್ಟ್ ಇಲ್ಲಿ ಏನ್ ಯೂಸ್ ಮಾಡಿದ್ವಿ ಅಂದ್ರೆ ಇದು ಕಾಸ್ ಎ ಕಾಸ್ ಬಿ ಮೈನಸ್ ಸೈನ್ ಎ ಸೈನ್ ಬಿ ತರ ಇದೆ. ಕಾಸ್ ಎ ಕಾಸ್ ಬಿ ಮೈನಸ್ ಸೈನ್ ಎ ಸೈನ್ ಬಿ ಅಂದ್ರೆ ಫಾರ್ಮುಲಾ ಕಾಸ್ ಆಫ್ ಎ ಪ್ಲಸ್ ಬಿ. ಅದಕ್ಕೆ ಈ ತರ ಬರ್ಕೊಂಡ್ವಿ ಅಷ್ಟೇ. ಹೌದಾ, ಇದು ನೋಡಿ ಐಡಿಯಾ ಕರೆಕ್ಟ್ ಆಗಿ ಗೊತ್ತಾಗಬೇಕು. ನೋಡಿ ಇದ್ರಲ್ಲಿ ಮೈನಸ್ ನ ಕಾಮನ್ ತಗೊಂಡ್ವಿ, ಇಲ್ಲಿ ಬರ್ಕೊಂಡಿದ್ವಿ ಮೈನಸ್ ಕಾಮನ್ ತಗೊಂಡು. ಅವಾಗ ಇದು ಯಾವ ಫಾರ್ಮೆಟಿಗೆ ಚೇಂಜ್ ಆಗುತ್ತೆ ಅಂದ್ರೆ ಸೈನ್ ಎ ಕಾಸ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ ಅಂದ್ರೆ ಸೈನ್ ಆಫ್ ಎ ಪ್ಲಸ್ ಬಿ. ಹೌದಾ, ಅದೇ ತರ ಇಲ್ಲೂ ಅಷ್ಟೇ, ಇದು ಸೈನ್ ಆಫ್ ಎ ಪ್ಲಸ್ ಬಿ ಫಾರ್ಮೆಟ್ ಅಲ್ಲಿ ಇದೆ, ಇದು ಕಾಸ್ ಆಫ್ ಎ ಪ್ಲಸ್ ಬಿ ಫಾರ್ಮೆಟ್ ಅಲ್ಲಿ ಇದೆ. ಅದನ್ನ ಬರ್ಕೊಂಡ್ವಿ ಅಷ್ಟೇ. ನೆಕ್ಸ್ಟ್ ಇದು ಯಾವ ತರ ಬಂತು ನಮಗೆ, ಇದು ಎಫ್ ಆಫ್ ಎಕ್ಸ್ ಪ್ಲಸ್ ವೈ ತರ ಇದೆ ಅಂದ್ರೆ ಎಲ್ಲೆಲ್ಲ ಎಕ್ಸ್ ಇದೆ ಅಲ್ಲೆಲ್ಲ ಎಕ್ಸ್ ಪ್ಲಸ್ ವೈ ಬಂದಿದೆ ತಾನೆ. ಅದಕ್ಕೆ ಇದು ಎಫ್ ಆಫ್ ಎಕ್ಸ್ ಪ್ಲಸ್ ವೈ ತರ ಇದೆ, ಅದಕ್ಕೆ ಎಫ್ ಆಫ್ ಎಕ್ಸ್ ಪ್ಲಸ್ ವೈ ಅಂತ ಬರ್ಕೊಂಡ್ವಿ. ಇದನ್ನೇ ಪ್ರೂವ್ ಮಾಡ್ಬೇಕಿತ್ತು ಅಷ್ಟೇ. ಆಯ್ತಲ್ಲ ಹೇಗ್ ಮಾಡ್ಕೊಂಡ್ವಿ ಅಂತೇಳಿ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ 9th one.
ನೋಡಿ, if A is equal to 3 minus 2 4 minus 2 and I is an identity matrix of order 2, find K so that A square minus is equal to KA minus 2I ಅಂತ ಹೇಳಿದ್ದಾರೆ. ಹೌದಾ? ನೋಡಿ, ಒಂದೊಂದನ್ನೇ ಫೈಂಡ್ ಔಟ್ ಮಾಡ್ಕೊಂತೀವಿ. ನೋಡಿ ಎ ಸ್ಕ್ವಯರ್ ಅಂತ ಹೇಳಿದ್ರೆ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ಬೇಕು ಗೊತ್ತಿರ್ಬೇಕು. ನೋಡಿ, ಮತ್ತೆ ಎಲ್ಲ ಎಲಿಮೆಂಟ್ ನ ಸ್ಕ್ವೇರ್ ಮಾಡ್ಕೊಂಡ್ವಿ ಅಂದ್ರೆ ಎ ಸ್ಕ್ವೇರ್ ಬರಲ್ಲ. ನೋಡಿ, ಎ ಸ್ಕ್ವೇರ್ ಅಂದ್ರೆ ಆಕ್ಚುಲಿ ಎ ಇಂಟು ಎ ಇದು. ಹೌದಾ? ಎ ಇಂಟು ಎ ಅಂದ್ರೆ ಎನ 2 ಟೈಮ್ ಬರಿಬೇಕು. 3 minus 2 4 minus 2 ಇಂಟು 3 minus 2 4 minus 2. ಹೌದಾ? ಈಗ ರೋ ಇಂಟು ಕಾಲಮ್ ಮಲ್ಟಿಪ್ಲೈ ಮಾಡ್ಬೇಕು. ನೋಡಿ, ಅದಕ್ಕೆ ಕೇರ್ಫುಲ್ ಆಗಿ ಮಾಡ್ಕೋಬೇಕು. ನಾವು ಯಾವಾಗ್ಲೂ ಎ ಸ್ಕ್ವೇರ್ ನ ಯಾವ ತರ ಮಾಡ್ತಾ ಇದೀವಿ ಅಂತ ಗೊತ್ತಿರ್ಬೇಕು. ಇದೇ ತರ ನೋಡಿ ನೆಕ್ಸ್ಟ್ ಪ್ರಾಬ್ಲಮ್ಸ್ ಅಲ್ಲಿ ಎ ಕ್ಯೂಬ್ ಬರುತ್ತೆ. ಆಯ್ತಲ್ಲ? ಅದಕ್ಕೆ ಅಲ್ಲಿ ಫೈಂಡ್ ಔಟ್ ಮಾಡೋದು ಗೊತ್ತಿರ್ಬೇಕು. ನೋಡಿ, ರೋ ಇಂಟು ಕಾಲಮ್ ಮಾಡಿದೆ ಅಂದ್ರೆ ಫಸ್ಟ್ ರೋ ಇಂಟು ಫಸ್ಟ್ ಕಾಲಮ್ ಅಂದ್ರೆ 3 3s are 9 minus 8. First row into second column minus 6 plus 4. First row into second row into first column 12 minus 8. Second row into second column minus 8 plus 4. ಹೌದಾ? ಹಾಗಾದ್ರೆ ಎ ಸ್ಕ್ವೇರ್ ಏನಾಗುತ್ತೆ? ದಟ್ ಇಂಪ್ಲೈಸ್ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು 1 minus 2 4 minus 4. ಎಷ್ಟು ಬಂತಲ್ಲ? ನೆಕ್ಸ್ಟ್ ನೋಡಿ, ಸೇಮ್ ಟೈಪ್ ಕೆ ಇಂಟು ಎ ಇದೆ ಮತ್ತೆ ಮೈನಸ್ 2 ಇಂಟು ಐ ಇದೆ. ಹೌದಾ? ನೋಡಿ, ಅದನ್ನು ಡೈರೆಕ್ಟ್ ಆಗಿ ಬರ್ಕೊಂಡ್ಬಿಡ್ತೀನಿ. ನೆಕ್ಸ್ಟ್ ನೋಡಿ, ಗಿವನ್ ಏನಿರೋದು ಈಗ ಗಿವನ್ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಕೆ ಎ ಮೈನಸ್ 2i. ಹೌದಾ? ನೋಡಿ, ಎ ಸ್ಕ್ವೇರ್ ಅಂದ್ರೆ ಜಸ್ಟ್ ಏನ್ ಬಂತು? 1 minus 2 4 minus 4. ಕೆ ಇಂಟು ಎ ಅಂದ್ರೆ ಏನ್ ಕೊಟ್ಟಿರೋದು? ಎ ಅಂದ್ರೆ 3 minus 2 4 minus 2 ಅಲ್ಲ? ಮೈನಸ್ 2 ಇಂಟು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂದ್ರೆ ಏನ್ ಬರೀಬಹುದು? 1 0 0 1. ಹೌದಾ? ಇದು ನಮಗೆ ಗೊತ್ತಿದೆ. ನೋಡಿ, ಸಿಂಪ್ಲಿಫೈ ಮಾಡ್ಕೋಬೇಕಷ್ಟೇ. 1 minus 2 4 minus 4 is equal to ಕೆ ಇಂದ ಮಲ್ಟಿಪ್ಲೈ ಮಾಡಿದೆ ಅಂದ್ರೆ 3k minus 2k 4k minus 2k. ಮೈನಸ್ 2 ಇಂದ ಮಲ್ಟಿಪ್ಲೈ ಮಾಡಿದೆ ಅಂದ್ರೆ 2 0 0 2. ಹೌದಾ? 1 minus 2 4 minus 4. ನೋಡಿ, ಇವೆರಡನ್ನ ಸಬ್ಟ್ರಾಕ್ಟ್ ಮಾಡಿದೆ ಅಂದ್ರೆ ಕರಸ್ಪಾಂಡಿಂಗ್ ಎಲಿಮೆಂಟ್ ನ ಸಬ್ಟ್ರಾಕ್ಟ್ ಮಾಡ್ತಾ ಹೋಗ್ಬೇಕಲ್ಲ. ಅಂದ್ರೆ 3k minus 2 ಬರುತ್ತೆ, minus 2k minus 0, 4k minus 0, minus 2k minus 2. ಇದು ನೋಡಿ, ಯಾವ್ದಾದ್ರು ಒಂದನ್ನು ಈಕ್ವೇಟ್ ಮಾಡ್ತೀನಿ. ದಟ್ ಇಂಪ್ಲೈಸ್ ಇಲ್ಲಿ ಏನ್ ಬರೀಬಹುದು? 1 is equal to 3k minus 2 ಬರೀಬಹುದಲ್ಲ? ಅಥವಾ minus 2k equal to minus 2, ಈ ತರ ಎಷ್ಟೊಂದು ಈಕ್ವೇಶನ್ ಬರೀಬಹುದು. ಹೌದಾ? ನೋಡಿ, ಯಾವ್ದಾದ್ರು ಒಂದ್ ಬರ್ಕೊಳ್ಳಿ ಅಷ್ಟೇ. ಇದನ್ನ ಯೂಸ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡಿದ್ರೆ ಏನ್ ಬರೀಬಹುದು? ಈಗ 3k is equal to 1 plus 2 ಅಂದ್ರೆ 3k is equal to 3 ಆಗ್ಬಿಟ್ಟು k is equal to 1. ಹೌದಾ? ನೋಡಿ, ಇದೇ ತರ ಮಾಡ್ಕೋಬೇಕಂತ ಏನಿಲ್ಲ. ಇದನ್ನ ಯೂಸ್ ಮಾಡಿದ್ರು k equal to 1 ಬರುತ್ತೆ. ನೋಡಿ, k is equal to minus 2 by minus 2 ಅಂದ್ರೆ ಇಲ್ಲೂ ಏನ್ ಬರ್ತಾ ಇದೆ? k is equal to 1. ನಾವಲ್ಲಿ ಯಾವ ಈಕ್ವೇಶನ್ ಯೂಸ್ ಮಾಡಿದ್ರು k ವ್ಯಾಲ್ಯೂ 1 ಬರುತ್ತೆ. ಹೌದಾ? ನೋಡಿ, ಇವೆರಡನ್ನು ಕಂಪೇರ್ ಮಾಡಿದೆ ಅನ್ಕೊಳ್ಳಿ. 4k is equal to 4 ಅಂದ್ರೆ k equal to 1. ಅದೇ ತರ ಇದನ್ನ ಮತ್ತೆ ಇದನ್ನ ಮಾಡಿದ್ರು k is equal to 1 ಬರುತ್ತೆ. minus 2k minus 2 is equal to minus 4 ತಗೋಬೇಕು. minus 2k is equal to minus 2 ಆಗುತ್ತೆ. k is equal to 1 ಬರುತ್ತೆ. ನೋಡಿ, ಯಾವ್ದು ಮಾಡ್ಕೊಟ್ರು k is equal to 1 ಬರ್ಬೇಕು. ಆಯ್ತಲ್ಲ? ಈಗ ಎಕ್ಸಾಮ್ ಅಲ್ಲಿ ಯಾವ್ದಾದ್ರು ಒಂದ್ ಮಾಡ್ಕೊಂಡ್ರೆ ಸಾಕು. ನೆಕ್ಸ್ಟ್ ಸೇಮ್ ಟೈಪ್ 10th ಅನ್ನು ಹೋಮ್ ವರ್ಕ್ ತಗೊಂಡಿರಿ. ಇದನ್ನ ಮಾಡ್ಬೋದು. 10th ಪ್ರಾಬ್ಲಮ್ ಒಂದು ಹೋಮ್ ವರ್ಕ್ ಮಾಡ್ಕೊಳ್ಳಿ. ಅಂದ್ರೆ ಅಲ್ಲಿ ಏನೇನ್ ಮಾಡ್ಕೋಬೇಕು ನಾವು? ನೋಡಿ,
A is equal to 1324. Then prove that a square minus 5a minus 2i equal to 0. First a square calculate ಮಾಡಿ ಅಷ್ಟನ್ನು LHS ಗೆ ಸಬ್ಸ್ಟಿಟ್ಯೂಟ್ ಮಾಡಿ ಅದು 0 ಮ್ಯಾಟ್ರಿಕ್ಸ್ ಬರ್ತದೆ ನೋಡಿ 0 ಅಂತ ಹೇಳಿದ್ರೆ ಅಲ್ಲಿ ಎಲ್ಲ ಕ್ಯಾನ್ಸಲ್ ಆಗಿ ಈಕ್ವಲ್ ಟು 0 ಅಂತ ಬರಲ್ಲ ಅಲ್ಲಿ 0 ಮ್ಯಾಟ್ರಿಕ್ಸ್ ಬರುತ್ತೆ ಆಯ್ತಲ್ಲ ಇದೇನಂದ್ರೆ ನಮಗಿದು 0 ಮ್ಯಾಟ್ರಿಕ್ಸ್ ಇದಲ್ಲ ಇದು ಈ ತರ ಬರುತ್ತೆ 0 0 0 0 ಬರುತ್ತೆ ಅಷ್ಟೇ ಆಯ್ತಲ್ಲ ಈ ತರ 0 ಮ್ಯಾಟ್ರಿಕ್ಸ್ ಬರುತ್ತೆ ಇದು ಅದನ್ನ ಯೂಸ್ ಮಾಡ್ಕೊಂಡ್ರೆ ಬಂದ್ಬಿಡುತ್ತೆ ಆಯ್ತಲ್ಲ ಇದನ್ನ ಟ್ರೈ ಮಾಡ್ಕೊಳ್ಳಿ ಇದನ್ನ ಹೋಮ್ ವರ್ಕ್ ಇದು ಏನೇನ್ ಕಂಡುಹಿಡಿಬೇಕು ಅಂದ್ರೆ ನಾವು ಎ ಸ್ಕ್ವೇರ್ ಕಂಡುಹಿಡಿಬೇಕು ಮತ್ತೆ ಎ ವ್ಯಾಲ್ಯೂ ಕೊಟ್ಟಿದ್ದಾರೆ ಅವಿಷ್ಟನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ಕೊಂಡ್ರೆ ಬರುತ್ತೆ ಇದು ಮಾಡ್ಬೋದಲ್ಲ ಇದನ್ನ ಹೌದಾ ನೋಡಿ ಒಂದ್ಸಲ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಎಕ್ಸಾಮಿಗೆ ಎಷ್ಟೊಂದ್ಸಲ 5 ಮಾರ್ಕ್ ಕೇಳ್ತಾ ಇದ್ದಾರೆ ಗೊತ್ತಿರ್ಬೇಕಿದು ಆಯ್ತಲ್ಲ ಥ್ಯಾಂಕ್ ಯು